ಕೇಳಿರೋ ಪ್ರಕಾರ ಬ್ರಹ್ಮನ ಹಿಂದೆ ಹಲವಾರು ರೋಚಕ ಕಥೆ ಇತ್ತ. ಮನುಜ ಜನ್ಮವನ್ನೇ ಸೃಷ್ಟಿ ಮಾಡಿದ್ದು ಬ್ರಹ್ಮದೇವ ಅಂತಾರೆ. ಆದ್ರೆ ಅದೇ ಮನುಜರೇ ಬ್ರಹ್ಮನನ್ನ ಪೂಜೆ ಮಾಡೋದಿಕ್ಕೆ ಹಿಂದೆ ಮುಂದೆ ಮಾಡ್ತೀವಿ ಯಾಕೆ? ಬ್ರಹ್ಮಾಂಡದ ಸೃಷ್ಟಿಕಾರನಿಗೆ ಪೂಜೆ ಇಲ್ವಾ? ಭೂಮಂಡಲದ ಸೃಷ್ಟಿಕರ್ತನಿಗೆ ಶಾಪನ? ಬ್ರಹ್ಮ ತನ್ನ ಮಗಳನ್ನೇ ಮದುವೆಯಾದ ಕಾರಣಕ್ಕೆ ಭೂಲೋಕದಲ್ಲಿ ಬ್ರಹ್ಮ ಪೂಜಿಸಲ್ಪಡ್ತಿಲ್ವಾ? ಹಾಗಾದ್ರೆ ಬ್ರಹ್ಮದೇವ ಅಂತ ಬಂದ್ರೆ ಹೀಗಿದ್ದ ನಮ್ಮನ್ನೇ ಸೃಷ್ಟಿಸಿದಾತ ಅನ್ನೋ ಕಲ್ಪನೆಗೆ ತಿರುಚಿ ಹಾಕುವಂತ ಶಾಪಕ್ಕೆ ತುತ್ತಾಗಿದ್ದ ಬ್ರಹ್ಮದೇವ ಹೇಗಿದ್ದ ನೋಡೋಣ. ಅದ್ರ ಜೊತೆ ಬ್ರಹ್ಮದೇವನಿಗೆ ಭೂಲೋಕದಲ್ಲಿ ಪೂಜೆ ಇಲ್ಲ, ಆದ್ರೆ ಬ್ರಹ್ಮದೇವನ ಪಾದ ಸ್ಪರ್ಶವಾದ ಕ್ಷೇತ್ರದ ಬಗ್ಗೆ ಹಾಗೆ ಬೆರಳೆಣಿಕೆಯಷ್ಟು ಬ್ರಹ್ಮ ದೇಗುಲಗಳಿವೆ ಅನ್ನೋದನ್ನ ನೋಡೋಣ ಬನ್ನಿ. ಭಾರತ ದೇಗುಲಗಳ ಆಗರ. ಆದ್ರೆ ಪ್ರಪಂಚದ ಸೃಷ್ಟಿಕರ್ತನಾದ ಬ್ರಹ್ಮದೇವನಿಗೆ ಮಾತ್ರ ದೇವಾಲಯಗಳಿಲ್ಲ. ಹಾಗಂತ ಇಲ್ಲವೇ ಇಲ್ಲ ಅಂತೆಲ್ಲ ಖಂಡಿತವಾಗಿ ಹೇಳಲಾಗೋದಿಲ್ಲ. ಇಡೀ ವಿಶ್ವದಲ್ಲಿರುವುದು ಒಂದೇ ಒಂದು ದೇವಾಲಯ ಮಾತ್ರ. ಅದು ಯಾವ ಸ್ಥಳದಲ್ಲುಂಟು ಗೊತ್ತಾ?